ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಸಂಸ್ಕಾರಿ ಡಿಸೈನ್ಸ್ ಚಾನಲ್. ನಾನಿವತ್ತು ಕಮಲ ಆರಿ ವರ್ಕ್ ಡಿಸೈನ್ ಮಾಡಿದ್ದೀನಿ. ಹಾಗೆ ಕಮಲ ಅಂದಮೇಲೆ ನನಗೊಂದು ಕತೆ ನೆನಪಾಗಿತ್ತು. ಒಂದಾನೊಂದೂರಲ್ಲಿ ಒಬ್ಬ ಯುವಕ ಇದ್ದ. ಅವನು ಕಮಲವನ್ನು ನೋಡಿ ತುಂಬ ಸುಂದರವಾಗಿದೆ, ಅದು ಹೆಂಗೆ ಕೆಸರಿನಲ್ಲಿ ಬೆಳೀತದ, ಅಷ್ಟು ಸುಂದರವಾಗಿದ್ದು ಅಂತ ಅವನಿಗೆ ಒಂದು ಪ್ರಶ್ನೆ ಮೂಡುತ್ತೆ. ಹಾಗೆ ಪ್ರಶ್ನೆ ಮೂಡಿ ಆ ಕಮಲಕ್ಕೆ ಕೇಳಿದ್ರೆ ಆಯಿತು ಅಂತ ಕಮಲಕ್ಕೆ ಕೇಳ್ತಾನೆ. ಕಮಲ ನೀನು ಎಷ್ಟು ಸುಂದರವಾಗಿದೆಯಲ್ಲ, ಆದರೆ ಕೆಸರಿನಲ್ಲಿ ಎದಕ್ಕೆ ಬೆಳಿತೀಯ, ನೀನು ಬೇರೆ ಕಡೆ ಏನಕ್ಕೆ ಬೆಳೆಯಲ್ಲ ಅಂತ ಕೇಳ್ತಾನೆ. ಆವಾಗ ಕಮಲ ನಕ್ಕು, ನಾನು ಕೆಸರಿನಲ್ಲಿ ಬೆಳಿತೀನಿ, ಆದರೆ ಕೆಸರು ನನ್ನ ಮೇಲೆ ಇರಲ್ಲ ಯುವಕ. ಹಾಗೆ ನೀರು ನನ್ನ ಸುತ್ತ ಇರ್ತದ, ಆದರೆ ನಾನು ಒದ್ದೆ ಆಗಲ್ಲಪ್ಪ. ಹಾಗೆ ಕೊಳಕ ನೀರಿನಲ್ಲಿದ್ರೂ ನಾನು ಶುದ್ಧವಾಗಿರ್ತೇನೆ. ನೀ ಹೆಂಗೆ ನಾನು ಇಷ್ಟಪಟ್ಟೆಲ್ಲ ನೋಡಿ, ನಾನು ಸುಂದರವಾಗಿನೂ ಕೂಡ ಉಳಿತೇನೆ ಅಂತ ಹೇಳ್ತೈತಿ. ಇದ್ರಿಂದ ಏನು ತಿಳ್ಕೊ ಅಂದ್ರೆ, ನಾನು ಕೆಸರಿನಲ್ಲಿ ಇರ್ತೇನೆ ಅಂದಮೇಲೆ ಕೆಸರಿನಂಥ ಕಷ್ಟಗಳು ಬಂದರೂ ನಾನು ಶುದ್ಧವಾಗಿರ್ತೇನೆ, ಸುಂದರವಾಗಿನೂ ಇರ್ತೇನೆ. ನಿಮ್ಮ ಜೀವನನೂ ನೋಡ್ಕೋರಿ. ಆಮೇಲೆ ಈ ಪರಿಸ್ಥಿತಿಗಳು ಎಷ್ಟೇ ಬಂದ್ರೂ ನಾನು ಕುಗ್ಗಂಗಿಲ್ಲ, ಅದ್ರ ಮೆಟ್ಟಿ ನಿಲ್ತೇನೆ ಚಂದ ಕಾಣಕ್ಕೆ. ನೀವು ಜೀವನದಾಗ ಮೆಟ್ಟಿ ನಿಲ್ಬೇಕು, ಯಾವುದೇ ರೀತಿ ಪರಿಸ್ಥಿತಿಗಳು ಬಂದರು ಅಂತ ಹೇಳ್ತದೆ. ಹೌದಾ, ಹಾಗಿದ್ರೆ ಓಕೆ, ನಾನು ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ ಯುವಕ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಬೇರೆ ಕತೆಗಳು ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ವಿಡಿಯೋಸ್ ಮಾಡ್ತೇನೆ. ಹಾಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.